ಹಾಯ್, ಎಲ್ಲರಿಗೂ ನಮಸ್ಕಾರ. ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಥೆಯ ಮುಂದಿನ ಭಾಗ. ಧೃತಿ, ನಿನ್ನ ತಾಯಿಯನ್ನು ನೋಡಲು ತುಂಬ ಆಸೆಯಾಗುತ್ತಿದೆಯಾ ಎಂದರು ಗಾಯತ್ರಿ. ಆಸೆ ಎಂದುಕೊಂಡವಳು ಒಳಗೆ ನಕ್ಕಿದ್ದಳು. ಈಗ ಅವಳಲ್ಲಿ ಅವಳ ತಾಯಿಯನ್ನು ನೋಡುವ ಯಾವ ಆಸೆ ಆಕಾಂಕ್ಷೆಯೂ ಇಲ್ಲ. ಈಗ ಅವಳ ಒಳಗಿರುವುದು ಕೋಪ, ದ್ವೇಷ ಅಷ್ಟೆ. ಗಾಯತ್ರಿಯವರ ಮಾತಿಗೆ ಏನು ಹೇಳುವುದು ಎಂದು ತಿಳಿಯದೆ ಮೌನವಾಗಿಯೇ ಉಳಿದಳು. ಅವಳ ಮೌನವನ್ನು ನೋಡಿ ತಾವೇ ಮಾತು ಮುಂದುವರಿಸಿದವರು, ನಿನಗೆ ಗೊತ್ತಾ ಧೃತಿ, ನಾನು ಜ್ವಲ 1ನೇ ತರಗತಿಯಿಂದಲೂ ಸ್ನೇಹಿತರು ಎಂದರೆ. ಆಂಟಿ, ಜ್ವಲ ಯಾರು ಎಂದು ಹೇಳಿದಳು. ಅವಳ ಮಾತು ಕೇಳಿ ಅವರಿಗೆ ಆಶ್ಚರ್ಯವಾಯಿತು. ಇದೇನ್ ಧೃತಿ, ನಿನ್ನ ತಾಯಿಯ ಹೆಸರು ನಿನಗೆ ಗೊತ್ತಿಲ್ವಾ ಎಂದರು ಅದೇ ಆಶ್ಚರ್ಯದಲ್ಲಿ. ಅವರ ಮಾತು ಕೇಳಿ ತಬ್ಬಿಬ್ಬುಗೊಂಡಳು ಹುಡುಗಿ. ಇದುವರೆಗೂ ಅವಳ ತಾಯಿಯ ಹೆಸರನ್ನು ಕೇಳಿ ತಿಳಿದುಕೊಳ್ಳಬೇಕು ಎನ್ನುವ ಯೋಚನೆಯೇ ಬಂದಿಲ್ಲ ಅವಳಿಗೆ. ಎತ್ತವಳ ಹೆಸರು ಗೊತ್ತಿಲ್ಲದೆ ಬೆಳೆದಿರುವವಳು ಅವಳು. ಪಾಪ, ಅವಳು ತಾನೇ ಏನು ಮಾಡಲು ಹೋಗುತ್ತಾಳೆ. ಎಲ್ಲರೂ ಓಡಿ ಹೋದವಳ ಮಗಳು ಎನ್ನುತ್ತಿದ್ದರೋ ಹೊರತು ಯಾರೊಬ್ಬರೂ ಅವಳ ತಾಯಿಯ ಹೆಸರು ಹೇಳುತ್ತಿರಲಿಲ್ಲ. ಅವರ ಮಾತು ಕೇಳಿದವಳು ಇಲ್ಲ ಎಂದು ತಲೆಯಾಡಿಸಿದಳು. ಧೃತಿ ತಲೆಯಾಡಿಸಿದ್ದನ್ನು ನೋಡಿ ಇನ್ನೂ ಆಶ್ಚರ್ಯ ಆಯಿತು ಗಾಯತ್ರಿಯವರಿಗೆ. ನಿನ್ನ ತಂದೆ ಇದುವರೆಗೂ ನಿನಗೆ ನಿನ್ನ ತಾಯಿಯ ಹೆಸರು ಹೇಳಲೇ ಇಲ್ಲವಾ ಎಂದರು. ಆಗಲೂ ಕೂಡ ಇಲ್ಲ ಎಂದು ತಲೆಯಾಡಿಸಿದಳು. ನಿನ್ನ ತಾಯಿಯ ಹೆಸರು ಜ್ವಲಂತಿ. ನಾವು ಅವಳನ್ನು ಜ್ವಲ ಎಂದೇ ಕರೆಯುತ್ತಿದ್ದಿದ್ದು. ನಿನಗೆ ಗೊತ್ತಾ ಧೃತಿ, ಜ್ವಲಂತಿ ಎಂಬ ಹೆಸರಿನವರು ನಮ್ಮ ಸುತ್ತಮುತ್ತ ಯಾರೂ ಇರಲಿಲ್ಲ. ಅವಳದ್ದು ಒಂದು ರೀತಿ ವಿಶೇಷವಾದ ಹೆಸರು. ನಿನ್ನ ತಾತನಿಗೆ ಹೆಣ್ಣು ಮಕ್ಕಳು ಎಂದರೆ ತುಂಬಾ ಇಷ್ಟ. ನಿನ್ನ ಮಾವ ಹುಟ್ಟಿದಾಗ ತುಂಬಾ ಬೇಸರ ಮಾಡಿಕೊಂಡಿದ್ದರಂತೆ. ಆಮೇಲೆ ನಿನ್ನ ಅಮ್ಮ ಹುಟ್ಟಿದಾಗ ಅವರಂತೂ ತುಂಬಾ ಖುಷಿಪಟ್ಟು ನಮ್ಮ ಮನೆಗೆ ಲಕ್ಷ್ಮಿ ಬಂದಿದ್ದಾಳೆ ಎಂದು ಜ್ವಲಂತಿ ಎಂದು ಹೆಸರು ಅವರೇ ನಾಮಕರಣ ಮಾಡಿದ್ದರಂತೆ. ನಿನ್ನ ತಾತನಿಗಂತೂ ನಿನ್ನ ಅಮ್ಮ ಎಂದರೆ ಬಹಳ ಇಷ್ಟ. ಅವಳನ್ನು ಹಾಗೆ ಬೆಳೆಸಿದರೂ ಕೂಡ ಅವಳು ಇಷ್ಟಪಟ್ಟಿದ್ದನ್ನು ಯಾವುದನ್ನೂ ಇಲ್ಲ ಎನ್ನದೆ ಕೊಡಿಸುತ್ತಿದ್ದರು. ನಿನ್ನ ಅಮ್ಮನಿಗೆ ಚಿಕ್ಕ ವಯಸ್ಸಿನಿಂದಲೂ ಟೀಚರ್ ಆಗಬೇಕು ಎಂಬುದು ಬಹುದಿನದ ಕನಸು. ಅವಳ ಆ ಕನಸನ್ನು ನನಸಾಗಿಸಿಕೊಳ್ಳಲು ಕಷ್ಟಪಟ್ಟು ಓದುತ್ತಿದ್ದಳು. ನಿನ್ನ ಅಜ್ಜಿ, ತಾತ ಕೂಡ ಅವಳ ಆಸೆಗೆ ಇಲ್ಲ ಎನ್ನದೆ ಅವಳ ಓದಿಗೆ ಪ್ರೋತ್ಸಾಹ ಕೊಡುತ್ತಲೇ ಬಂದರು. ಹೀಗಿರುವಾಗ ನಾನು, ಅವಳು ಇಬ್ಬರೂ ಡಿಗ್ರಿಗೆ ಸೇರಿಕೊಂಡೆವು. ನಮ್ಮ ಊರಿನಲ್ಲಿ ಡಿಗ್ರಿಗೆ ಸೇರಿಕೊಂಡ ಹೆಣ್ಣು ಮಕ್ಕಳು ಎಂದರೆ ನಾವಿಬ್ಬರೇ ಮೊದಲು. ನಾವು ಸಿಟಿಗೆ ಓದಲು ಹೋಗುತ್ತಿದ್ದೇವೆ ಎಂದು ಹಲವಾರು ಜನ ನಾನಾ ರೀತಿಯಲ್ಲಿ ಮಾತನಾಡಿದರು. ಅವರ ಮಾತಿಗೆ ತಲೆಕೆಡಿಸಿಕೊಳ್ಳದೆ ನಮ್ಮ ಪಾಡಿಗೆ ನಾವು ಕಾಲೇಜಿಗೆ ಹೋಗಲು ಶುರು ಮಾಡಿದೆವು. ಕಾಲೇಜು, ಮನೆ ಇದಿಷ್ಟೇ ನಮ್ಮ ಪ್ರಪಂಚವಾಗಿತ್ತು. ಆದರೆ ನಿನ್ನ ಅಮ್ಮನಿಗೆ ದತ್ತನ ಮೇಲೆ ಅದು ಯಾವಾಗ ಪ್ರೇಮಾಂಕುರವಾಯಿತು ಎಂದೇ ತಿಳಿಯಲಿಲ್ಲ. ದತ್ತ ಕೂಡ ನಮ್ಮ ಜೊತೆಯಲ್ಲಿಯೇ ಬಸ್ಸಿನಲ್ಲಿ ಬರುತ್ತಿದ್ದನು. ತುಂಬಾ ಒಳ್ಳೆಯವನು ಅವನು. ಇಬ್ಬರು ಎರಡು ದೇಹ ಒಂದು ಜೀವದಂತೆ ಪ್ರೀತಿಸಲು ಶುರು ಮಾಡಿದರು. ಯಾರನ್ನೂ ಕಣ್ಣೆತ್ತಿ ನೋಡದವಳು ಅವನನ್ನು ಮಾತ್ರ ತನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಲು ಶುರು ಮಾಡಿದಳು. ಗಾಯತ್ರಿಯವರು ತನ್ನ ಸ್ನೇಹಿತೆಯ ಬಗ್ಗೆ ಹೇಳುತ್ತಿದ್ದರೆ ಅಜ್ಜಿ ಹೇಳುವ ಕಥೆಯಂತೆ ಕಣ್ಣಿನ ರೆಪ್ಪೆ ಕೂಡ ಅಲುಗಿಸದೆ ಅವರ ಮಾತನ್ನು ಕೇಳುತ್ತಿದ್ದವಳಿಗೆ ತಾಯಿಯ ಪ್ರೀತಿಯನ್ನು ಕೇಳಿ ಆಶ್ಚರ್ಯದಲ್ಲಿಯೇ ಕುಳಿತಿದ್ದಳು. ಈಗ ಅವನಿಗೆ ತನ್ನ ತಾಯಿಯ ಬಗ್ಗೆ ಪೂರ್ತಿಯಾಗಿ ತಿಳಿಯುವ ಕುತೂಹಲ ಮೂಡಿತು. ಆಂಟಿ, ಅಷ್ಟೊಂದು ಪ್ರೀತಿಸುವವರು ಯಾಕೆ ಮದುವೆಯಾಗಲಿಲ್ಲ? ತನ್ನ ಮನದಲ್ಲಿದ್ದ ಪ್ರಶ್ನೆಯನ್ನು ಕೇಳಿಬಿಟ್ಟಳು. ಹೌದು ಧೃತಿ, ಅವರಿಬ್ಬರ ಹಾಗೆ ನಮ್ಮ ಊರಿನಲ್ಲಿ ಯಾರೂ ಪ್ರೀತಿಸುತ್ತಿರಲಿಲ್ಲ ಎನಿಸುತ್ತದೆ. ಜ್ವಲ ದತ್ತನನ್ನು ನೋಡದೆ ಒಂದು ದಿನ ಇರುತ್ತಿರಲಿಲ್ಲ. ದತ್ತ ಕೂಡ ಜ್ವಲನನ್ನು ನೋಡದೆ ಇರುತ್ತಿರಲಿಲ್ಲ. ನಮ್ಮ ಊರಿನ ಪ್ರತಿ ರಸ್ತೆಗೂ ಇಲ್ಲಿರುವ ಕೆರೆಕಟ್ಟೆಗಳಿಗೂ ಅಷ್ಟೇ ಯಾಕೆ, ನಮ್ಮ ಹಳ್ಳಿಯ ಮನುಷ್ಯರಿಗೂ ಕೂಡ ಅವರ ಪ್ರೀತಿ ಎಂಥದ್ದು ಎಂದು ತಿಳಿದಿತ್ತು. ಆದರೆ ಅವರ ಪ್ರೀತಿಯನ್ನು ಕಸಿದುಕೊಂಡಿದ್ದು ಜಾತಿ ಎಂಬ ಭೂತ. ನಿನ್ನ ತಾತನಿಗೆ ಜ್ವಲ ದತ್ತನನ್ನು ಪ್ರೀತಿಸುತ್ತಿರುವುದು ತಿಳಿಯಿತು. ದತ್ತ ಕೆಳಜಾತಿಯವನು ಎಂದು ತಿಳಿದು ಎರಡು ಮನೆಗಳಲ್ಲೂ ದೊಡ್ಡ ಒಡೆದಾಟವೇ ನಡೆಯಿತು. ಜ್ವಲ ದತ್ತನನ್ನು ಪ್ರೀತಿಸಿದ್ದರಿಂದ ನನ್ನ ಮನೆಯಲ್ಲಿ ನನ್ನನ್ನು ಕೂಡ ಕಾಲೇಜು ಬಿಡಿಸಿದರು.
ನಾನು ನನ್ನ ಹಣೆಯಲ್ಲಿ ಬರೆದಿರುವುದೇ ಅಷ್ಟೇ ಎಂದು ಓದನ್ನು ಅರ್ಧಕ್ಕೆ ನಿಲ್ಲಿಸಿ ಮನೆಯಲ್ಲಿಯೇ ಉಳಿದೆ. ಅಷ್ಟೆಲ್ಲ ಆದರೂ ಸಹ ಜ್ವಲ ತನಗೆ ಅವನೇ ಬೇಕು ಎಂದು ಹಠ ಹಿಡಿದಳು. ಅವಳ ಮನೆಯಲ್ಲಿ ಅವಳ ಹಠಕ್ಕೆ ಯಾರೂ ಮಣಿಯಲಿಲ್ಲ. ನಿನ್ನ ತಾಯಿಯ ಮೇಲೆ ಅವರೆಲ್ಲ ಎಷ್ಟೇ ನಿಗಾ ವಹಿಸಿದರೂ ಸಹ ಯಾರಿಗೂ ತಿಳಿಯದ ಹಾಗೆ ದತ್ತನನ್ನು ಭೇಟಿ ಮಾಡುತ್ತಲೇ ಇದ್ದಳು. ದತ್ತ ಮನೆಯವರನ್ನೆಲ್ಲ ಒಪ್ಪಿಸಿ ಮದುವೆ ಆಗೋಣ ಎಂದು ಎಷ್ಟು ಹೇಳಿದರೂ ಸಹ ಅವನ ಮಾತಿಗೆ ಒಪ್ಪದ ಜ್ವಲ ನಾವಿಬ್ಬರು ಓಡಿ ಹೋಗಿ ಮದುವೆ ಆಗೋಣ ಎಂದು ಹಠ ಹಿಡಿದಳು. ದತ್ತನಿಗೆ ತುಂಬಾ ತಾಳ್ಮೆ. ಆ ತಾಳ್ಮೆ ನಿನ್ನ ತಾಯಿಯಲ್ಲಿ ಇರಲಿಲ್ಲ. ಅವಳ ಆಟವನ್ನು ನೋಡಿದವನು, ಸರಿ, ಈಗ ಟೀಚರ್ ಟ್ರೈನಿಂಗ್ಗೆ ಹೋಗುತ್ತಿದ್ದೇನೆ, ಅದು ಮುಗಿಸಿ ಬಂದ ನಂತರ ನಿನ್ನನ್ನು ಮದುವೆ ಆಗುತ್ತೇನೆ ಎಂದು ಮಾತು ಕೊಟ್ಟಿದ್ದನು ದತ್ತ. ಇಷ್ಟರವರೆಗೆ ಅವರ ಮಾತು ಕೇಳುತ್ತಿದ್ದವಳು ಕೊನೆಯಲ್ಲಿ ಆಡಿದ ಅವರ ಮಾತನ್ನು ಕೇಳಿ, ಆಂಟಿ, ಹಾಗಾದರೆ ಅವರು ಟ್ರೈನಿಂಗ್ನಿಂದ ಬಂದ ನಂತರ ಇಬ್ಬರು ಮದುವೆಯಾದರಾ ಎಂದು ಪ್ರಶ್ನೆ ಮಾಡಿದ್ದಳು. ಹಾಗೆ ಮದುವೆಯಾಗಲು ನಿನ್ನ ತಾತ ಬಿಡಬೇಕಲ್ಲ. ಅವರಿಗೆ ಮಗಳ ಪ್ರೀತಿ, ಆಸೆ, ಕನಸುಗಳಿಗಿಂತ ಅವರ ಜಾತಿ ಗೌರವವೇ ಹೆಚ್ಚಾಯಿತು. ನೀನು ಈಗ ಮದುವೆ ಆಗಲಿಲ್ಲ ಎಂದರೆ ನಾನು, ನಿನ್ನ ಅಮ್ಮ ಇಲ್ಲೇ ಪ್ರಾಣ ಬಿಡುತ್ತೇವೆ ಎಂದು ಅವಳನ್ನು ಎದುರಿಸಿದರು. ಎತ್ತವರ ಮಾತಿಗೆ ಹೆದರಿದಳು. ದತ್ತನನ್ನು ಮರೆಯಲು ಆಗದೆ, ಬೇರೆ ಮದುವೆಯನ್ನೂ ಆಗಲು ಆಗದೆ ಒದ್ದಾಡಿ ಹೋದಳು. ಅವಳ ನೋವನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಎಂದು ಹೇಳಿದವರ ಕಣ್ಣುಗಳು ತುಂಬಿದವು. ಈ ಮಾತನ್ನು ಕೇಳಿದ ಧೃತಿಗೆ ಒಂದು ಕ್ಷಣ ಮನಸ್ಸು ಒಯ್ದಾಡಲು ಶುರು ಮಾಡಿತು. ಅವಳಿಗೆ ತಾಯಿಯ ಮೇಲೆ ದ್ವೇಷ ಇದೆ, ಆದರೆ ತಾಯಿ ಅನುಭವಿಸಿದ ನೋವು ಕೇಳಿದವಳಿಗೆ ಅದೇಕೋ ಅವಳ ಮನಸ್ಸು ಸಂಕಟದಿಂದ ಕೂಡಿ ಹೋಗಿತ್ತು. ತನ್ನ ಪ್ರೀತಿಯನ್ನು ಪಡೆಯಲು ಇಷ್ಟೆಲ್ಲ ಹೋರಾಡಿದ್ರಾ ಎಂದು ಹೇಳಿಕೊಂಡವಳ ಮನಸ್ಸು ಅಲೆಗಳ ಹೊಡೆತಕ್ಕೆ ಸಿಲುಕಿದ ಸಾಗರದಂತಾಯಿತು. ತನ್ನ ಕಣ್ಣೀರನ್ನು ತೊಡೆದುಕೊಂಡ ಗಾಯತ್ರಿಯವರು ಮತ್ತೆ ಮುಂದುವರೆದು, ನಿನ್ನ ತಾತ ಆಡಿದ ಅದೊಂದು ಮಾತಿಗೆ ಕಟ್ಟು ಬಿದ್ದವಳು ಒಲ್ಲದ ಮನಸ್ಸಿನಿಂದ ಬೇರೆಯವರನ್ನು ಮದುವೆಯಾಗಲು ಒಪ್ಪಿಗೆ ಕೊಟ್ಟಿದ್ದಳು. ನಿನ್ನ ತಾತ ದತ್ತ ಊರಲ್ಲಿ ಇಲ್ಲದೆ ಇರುವುದನ್ನು ಬಂಡವಾಳ ಮಾಡಿಕೊಂಡು 1 ವಾರದಲ್ಲಿಯೇ ನಿನ್ನ ತಂದೆಯ ಜೊತೆ ಅವಳ ಮದುವೆಯನ್ನು ಗೊತ್ತು ಮಾಡಿದ್ದರು. ಈ ವಿಷಯವನ್ನು ದತ್ತನಿಗೆ ತಿಳಿಸಲು ಬಹಳ ಹೆಣಗಾಡಿದಳು ಜ್ವಲ. ಈಗಿನ ಕಾಲದ ಹಾಗೆ ಆಗೆಲ್ಲ ಮೊಬೈಲ್ ಇರಲಿಲ್ಲ. ಪತ್ರ ಬರೆದರೂ ಸಹ ಅದು ತಲುಪುವುದು ಇನ್ಯಾವಾಗಲೋ. ಅವಳಿಗೆ ದತ್ತನನ್ನು ಭೇಟಿಯಾಗುವ ಅವಕಾಶವೇ ಸಿಗಲಿಲ್ಲ. ಹಾಗಂತ ಜ್ವಲ ಸತ್ಯ ಎಲ್ಲವನ್ನೂ ಮುಚ್ಚಿಟ್ಟು ನಿನ್ನ ತಂದೆಯನ್ನು ಮದುವೆಯಾಗಲಿಲ್ಲ. ನಿನ್ನ ತಂದೆಯನ್ನು ಮದುವೆಯಾಗುವ ಮೊದಲೇ ಅವಳ ಪ್ರೀತಿಯ ಬಗ್ಗೆ ಎಲ್ಲವನ್ನೂ ಅವರಿಗೆ ಹೇಳಿದಳು. ನಿನ್ನ ತಂದೆ ಅವಳ ಪ್ರೀತಿ ತಿಳಿದರೂ ಸಹ ಮದುವೆಗೆ ಒಪ್ಪಿದರು. ಕೊನೆಗೂ ಜ್ವಲ ಇಷ್ಟವಿಲ್ಲದ ಬಂಧನದಲ್ಲಿ ಬಂದಿಯಾದಳು. ಟ್ರೈನಿಂಗ್ ಮುಗಿಸಿ ಬಂದ ದತ್ತನಿಗೆ ವಿಷಯ ತಿಳಿದು ಬಹಳವೇ ನೊಂದುಕೊಂಡನಂತೆ. ನನಗೆ ಈ ಊರಿನವರೇ ಯಾರೋ ಹೇಳಿದ್ದು. ಆಮೇಲೆ ಅವನ ಜೊತೆ ಮಾತನಾಡಲು ನನಗೆ ಅವಕಾಶವೇ ಸಿಗಲಿಲ್ಲ. ಇನ್ನೆಂದೂ ಅವನು ಈ ಊರಿನಲ್ಲಿ ಇರಬಾರದು ಎಂದು ನಿರ್ಧಾರ ಮಾಡಿ ಬೆಂಗಳೂರಿಗೆ ಹೋಗೇ ಬಿಟ್ಟ. ದತ್ತ ಅವನ ತಂಗಿಯನ್ನು ಇಲ್ಲೇ ಪಕ್ಕದ ಊರಿಗೆ ಕೊಟ್ಟು ಮದುವೆ ಮಾಡಿದ್ದ. ಅವನ ತಂಗಿ ಹಾಗೂ ತಂಗಿಯ ಗಂಡ ಇಬ್ಬರು ಅಪಘಾತದಲ್ಲಿ ತೀರಿಕೊಂಡಿದ್ದರು. ಆಗ ಅವರ 1 ವರ್ಷದ ಮಗು ಅನಾಥವಾಯಿತು. ಎಲ್ಲ ಕಾರ್ಯ ಮುಗಿದ ನಂತರ ಅಂದು ದತ್ತನನ್ನು ಮಾತನಾಡಿಸಲೇಬೇಕು ಎಂದು ನಾನು ಕೂಡ ಅಲ್ಲಿಗೆ ಹೋಗಿದ್ದೆ. ಅವನನ್ನು ಆ ಸ್ಥಿತಿಯಲ್ಲಿ ನೋಡಿ ನನ್ನ ಶತ್ರುಗಳಿಗೂ ಅವನ ಸ್ಥಿತಿ ಬರಬಾರದು ಎನಿಸಿತು. ಒಂದೆಡೆ ತನ್ನ ಪ್ರೀತಿ ಅವನಿಗೆ ಸಿಗಲಿಲ್ಲ, ಇನ್ನೊಂದೆಡೆ ತಂಗಿ ಗಂಡ ಇಹಲೋಕ ತ್ಯಜಿಸಿ ಆ ಮಗು ಅನಾಥವಾಗಿ ಆ ಮಗುವಿನ ಜವಾಬ್ದಾರಿ ಕೂಡ ಅವನ ಮೇಲೆ ಬಿದ್ದಿತು. ಜ್ವಲ ಯಾವ ಸಂದರ್ಭದಲ್ಲಿ ಮದುವೆಯಾದಳು ಎಂದು ಅವನಿಗೆ ಹೇಳಬೇಕು ಎಂದು ನಿರ್ಧಾರ ಮಾಡಿ ಹೋದವಳು ಅಲ್ಲಿ ಅವನ ಸ್ಥಿತಿ ನೋಡಿ ಹೇಳಲೂ ಮನಸ್ಸಾಗಲಿಲ್ಲ. ಹಾಗೆ ಅವನನ್ನು ಮಾತನಾಡಿಸಿಕೊಂಡು ಅವನು ಈಗ ಎಲ್ಲಿದ್ದಾನೆ ಎಂದು ತಿಳಿದುಕೊಂಡು ಮರಳಿ ಬಂದುಬಿಟ್ಟೆ. ಅಂದು ದತ್ತನ ಜೊತೆ ನಾನು ಮಾತನಾಡಿದ ಮಾರನೇ ದಿನವೇ 1 ವರ್ಷದ ಅಸುಳೆಯನ್ನು ಕರೆದುಕೊಂಡು ಬೆಂಗಳೂರಿಗೆ ಹೋದವನು ಇನ್ನೆಂದಿಗೂ ಈ ಕಡೆಗೆ ಬರಲೇ ಇಲ್ಲ. ಊರಿನವರ ಮುಖಾಂತರ ಆಮೇಲೆ ತಿಳಿಯಿತು, ನಿನ್ನ ತಾಯಿಯ ನೆನಪಿನಲ್ಲಿಯೇ ಮದುವೆಯನ್ನೂ ಆಗದೆ ಅವನ ತಂಗಿಯ ಮಗುವನ್ನು ನೋಡಿಕೊಂಡು ಹಾಗೆಯೇ ಉಳಿದಿದ್ದಾನೆ ಎಂದು. ಅದಾದ ಕೆಲವು ವರ್ಷಗಳಲ್ಲಿ ಜ್ವಲ ತಾಯಿಯಾದಳು. ಅವಳು ಬಾಣಂತನಕ್ಕೆ ಇಲ್ಲಿಗೆ ಬಂದಾಗ ದತ್ತನ ವಿಷಯ ತಿಳಿದು ನೊಂದುಕೊಂಡಳು. ವರ್ಷದ ತನಕವೂ ಇಲ್ಲಿಯೇ ಇದ್ದು ನಿನ್ನ ಬಾಣಂತನ ಮುಗಿಸಿಕೊಂಡು ಅವಳ ಊರಿಗೆ ಹೋದಳು. ಆಮೇಲೆ ಏನಾಯಿತು ಎಂದು ತಿಳಿಯಲಿಲ್ಲ.
1 ವರ್ಷದ ಮಗುವನ್ನು ಬಿಟ್ಟು ದತ್ತನ ಜೊತೆ ಓಡಿ ಹೋಗಿದ್ದಾಳೆ ಎನ್ನುವ ವಿಷಯ ಸುತ್ತ ಹತ್ತೂರಿಗೂ ಹಬ್ಬಿತು. 10 ಜನ 100 ರೀತಿ ಮಾತನಾಡಲು ಶುರು ಮಾಡಿದರು. ಆ ಅವಮಾನವನ್ನು ತಡೆಯಲಾರದೆ ನಿನ್ನ ಅಜ್ಜಿ ತಾತ ಇಬ್ಬರು ಒಂದೇ ದಿನ ಆತ್ಮಹತ್ಯೆ ಮಾಡಿಕೊಂಡರು. ಈಗಲೂ ನನಗೆ ಜ್ವಲ ಆ ಕೆಲಸ ಮಾಡಿದ್ದಾಳೆ ಎಂದರೆ ನಂಬಲು ಆಗುತ್ತಿಲ್ಲ. ನಾನು ಕೂಡ ಅವಳನ್ನು ಭೇಟಿ ಮಾಡಿ ಎಲ್ಲವನ್ನೂ ಕೇಳಬೇಕು ಎಂದು ಕಾಯುತ್ತಲೇ ಇದ್ದೇನೆ. ಆದರೆ ಆ ಕ್ಷಣ ನನಗೆ ಬಂದೇ ಇಲ್ಲ. ನನ್ನ ಗಂಡನ ಎದುರು ಏನಾದರೂ ಈ ವಿಷಯವನ್ನು ಮಾತನಾಡಿದರೆ ನನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಅದಕ್ಕೋಸ್ಕರ ಜ್ವಲ ಬಗ್ಗೆ ಯಾರ ಬಳಿಯೂ ವಿಚಾರಿಸದೆ, ಮನೆಯಲ್ಲಿಯೂ ಮಾತನಾಡದೆ ಮೌನವಾಗಿಯೇ ಉಳಿದಿದ್ದೇನೆ. ಇವತ್ತು ನನ್ನ ಗಂಡ ಮನೆಯಲ್ಲಿ ಇಲ್ಲ, ಅದಕ್ಕೆ ಇಷ್ಟು ಧೈರ್ಯವಾಗಿ ಅವಳ ವಿಷಯ ಮಾತನಾಡುತ್ತಿದ್ದೇನೆ ಎಂದು ಹೇಳಿದವರು ಕೊನೆಯಲ್ಲಿ ಜೋರಾಗಿ ಹತ್ತು ಬಿಟ್ಟರು. ನೀವ್ಯಾಕೆ ಅಳ್ತೀರಾ ಆಂಟಿ? ಅಳಬೇಕಾದ ನಾನೇ ಅಳದೆ ಸುಮ್ಮನೆ ಜೀವಿಸುತ್ತಿದ್ದೇನೆ. ಒಟ್ಟಿನಲ್ಲಿ ಅವರ ಖುಷಿಗೋಸ್ಕರ ನನ್ನನ್ನು ಬೆಂಕಿಗೆ ತಳ್ಳಿ ಹೋಗಿದ್ದಾರೆ. ಹಾಗೆಲ್ಲ ಧೃತಿ, ಜ್ವಲ ಅಂತವಳಲ್ಲ ಎಂದು ಹೇಳಿದರು. ನಿಮ್ಮ ಒಳ್ಳೆಯ ಮನಸ್ಸಿಗೆ ಎಲ್ಲರೂ ಒಳ್ಳೆಯವರಾಗೆ ಕಾಣುತ್ತಾರೆ ಆಂಟಿ. ಅವರನ್ನು ಒಳ್ಳೆಯವರಾಗಿ ಬಿಂಬಿಸಲು ನನಗೆ ನಿಮ್ಮಷ್ಟು ಒಳ್ಳೆಯ ಮನಸ್ಸಿಲ್ಲ. ಇವತ್ತು ಅವರಿಂದ ಹೆಜ್ಜೆ ಹೆಜ್ಜೆಗೂ ಅವಮಾನ, ನೋವು ಅನುಭವಿಸುತ್ತಿದ್ದೇನೆ. ಜನ್ಮ ನೀಡಿದವರು ಸಾವಿಗೆ ಕಾರಣವಾಗಿ ಎತ್ತ ಮಗಳನ್ನು ಬೀದಿ ಪಾಲು ಮಾಡಿ ಹೋಗಲು ಅವರಿಗೆ ಮನಸ್ಸಾದರೂ ಏಕೆ ಬಂತು? ಎಷ್ಟೋ ತಾಯಿಯಂದಿರು ತಮಗೆ ಎಷ್ಟೇ ಕಷ್ಟ ಆದರೂ ಸಹ ಎತ್ತ ಮಕ್ಕಳಿಗೋಸ್ಕರ ಎಲ್ಲವನ್ನೂ ಸಹಿಸಿ ಜೀವನ ಮಾಡುತ್ತಾರೆ. ಆದರೆ ಇವರು ಎಂದವಳು, ಛೀ, ಅವರನ್ನು ನನ್ನ ಎತ್ತವಳು ಎಂದು ಹೇಳಲು ನಾಚಿಕೆಯಾಗುತ್ತದೆ ನನಗೆ ಎಂದು ಬಿಟ್ಟಳು. ಆಗಲೇ ಅವಳ ಕಣ್ಣುಗಳು ಕೋಪಕ್ಕೆ ಜ್ವಾಲೆಯಾಗಿ ಉರಿಯುತ್ತಿದ್ದವು. ಧೃತಿಗೆ ತಾಯಿಯ ಮೇಲೆ ಇರುವ ಅಸಮಾಧಾನ, ದ್ವೇಷ, ಕೋಪ ಎಲ್ಲವನ್ನೂ ನೋಡಿದ ಗಾಯತ್ರಿ ಅವರಿಗೆ ಏನು ಹೇಳಬೇಕು ಎಂದು ತೋಚದೆ ಮೌನವಾದರು.